ಇತಿಹಾಸವನ್ನು ಒಂದು ಬ್ರಿಟಿಷರು, ಇನ್ನೊಂದು ಕಮ್ಯುನಿಸ್ಟರು, ಇವರಿಬ್ಬರು ಸೇರಿ ರಚಿಸಿರುವಂಥ ಅದರಲ್ಲಿ ಎಲ್ಲವನ್ನು ಕೂಡ ತಿರುಚಿ ಇವತ್ತು ಮೂಲ ಇಲ್ಲವೇ ಇಲ್ಲ. ಸಮಾಜದ ಉನ್ನತಿ, ಸಮಾಜದ ಬೆಳವಣಿಗೆ ಏನೇ ಆಗಬೇಕಾದರೂ ಕೂಡ ಕುಟುಂಬದಲ್ಲಿ ಸಿಕ್ಕಂಥ ಶಿಕ್ಷಣವೇ ಅದು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಕ್ರಿಕೆಟ್ನಲ್ಲಿ ದೇಶ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಷ್ಟು 10,000 ರನ್ ಮಾಡ್ತೀನಿ, ಎಷ್ಟು ಬೌಂಡ್ರಿ ಹೊಡಿತೀನಿ, ಎಷ್ಟು ಸಿಕ್ಸರ್ ಹೊಡಿತೀನಿ, ಎಷ್ಟು ವೈಯಕ್ತಿಕ ಸ್ಕೋರ್ ಜಾಸ್ತಿ ಆಗುತ್ತೆ, ಅವನು ಎಲ್ಲವೂ ಕೂಡ ವ್ಯಕ್ತಿಗತ ಆದಾಗ ಹಣದ ಆಸೆಗೆ ಅಥವಾ ಬೇರೆ ಯಾವುದೋ ಆಸೆಗೆ ಅವನು ಆಡದೇನೂ ಹೋಗಬಹುದು. IT ಇನ್ ಸೇವಾ ಅಂತ ಹೇಳಿ ಅವರಿಗೆ 1 ದಿವಸದ ಟ್ರೈನಿಂಗ್ ಕೊಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಈ ರೀತಿ ಏರಿಯಾಗಳಿಗೆ ಬಂದು ಅವರಿಗೆ ಗೊತ್ತಿರುವಂಥ ವಿಷಯವನ್ನು ಹೇಳ್ಕೊಡ್ತಾ ಅವರನ್ನು ಮೇಲಕ್ಕೆತ್ತುವಂಥ ಒಂದು ನೂತನ ಕಲ್ಪನೆ ಇದು ಯಶಸ್ವಿಯಾಗಿದೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಇದು ಗುರೂಜಿಯವರು ನಮಗೆ ಬೋಧಿಸಿದಂತಹ ಒಂದು ಮಾರ್ಗ. ಈಗ ಮೋದಿಯವರು ನೀವು ನೋಡಿ, ಸ್ವಂತಕ್ಕೆ ಅವರೇನು ತಗೊಳ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ, ಆದರೆ ಸಮಾಜಕ್ಕೋಸ್ಕರ ಸರ್ವಸ್ವ ಮಾಡ್ತಿದ್ದಾರೆ. ಅವರು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಳೆದ ಬಾರಿ ನಾನು ಮಾತಾಡಬೇಕಾದಾಗ ಹೇಳಿದೆ, ಸೊ ಸಂಘದ ಪ್ರೇರಿತವಾಗಿ ಇಡೀ ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲೂ ಕೂಡ ಸಂಘದ ಒಂದು ಸಿದ್ಧಾಂತ ಏನಿದೆ ಅದು ಈಗಾಗಲೇ ನಾನು ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಒಂದು ಚಿಂತನೆಯನ್ನು ಕೊಟ್ಟೆ ನಿಮಗೆ. ಅದರ ಆಧಾರದ ಮೇಲೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಬೆಳಿಬೇಕು ಅಂಥೇಳಿ ಸುಮಾರು ಒಂದು 30-36 ಕ್ಷೇತ್ರಗಳು ಈಗಾಗಲೇ ಇದೆ. ಅದರಲ್ಲಿ ನಿರ್ಣಾಯಕವಾದಂಥ ಒಂದು ಕ್ಷೇತ್ರಗಳಿದೆ. ಅದನ್ನು ನಾನು ಸುಮ್ಮನೆ ಹಾಗೆ ಉಲ್ಲೇಖ ಮಾಡ್ತೀನಿ, ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಅದನ್ನು. ಅದು ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಹುಟ್ಟಿದಂಥ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅದಾದ ಮೇಲೆ ವನವಾಸಿ ಕ್ಷೇತ್ರದಲ್ಲಿ ಹುಟ್ಟಿದಂಥ ಸಂಘಟನೆ ವನವಾಸಿ ಕಲ್ಯಾಣಾಶ್ರಮ. ಅದಾದ ಮೇಲೆ ರಾಜಕೀಯನೂ ಕೂಡ ಶುಚಿತ್ವ ಹೊಂದಬೇಕು, ಶುಚಿತ್ವ ಆಗಬೇಕು ಅಂತ ಹೇಳಿ ಭಾರತೀಯ ಜನಸಂಘ. ಅದಾದ ಮೇಲೆ ಕಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಅದು ಆಗಬೇಕು ಅಂತ ಹೇಳಿ ಭಾರತೀಯ ಮಜ್ದೂರ್ ಸಂಘ BMS. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಏನು ನಮಗೆ ಜಾತಿ ಭೇದ ಇದೆ ಅದು ಹೋಗಿ ಸಾಮರಸ್ಯ ತರಬೇಕು ಅಂತೇಳಿ VHP ವಿಶ್ವ ಹಿಂದೂ ಪರಿಷತ್ ಅನ್ನೋದನ್ನು ಪ್ರಾರಂಭ ಆಯಿತು. ಅದಾದ ಮೇಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನಮ್ಮ ತನವನ್ನು ನಾವು ತೋರಿಸಬೇಕು. ನಮ್ಮ ಪ್ರಾಚೀನ ಪರಂಪರೆ ಏನಿದೆ, ಗುರುಕುಲ ಪರಂಪರೆ, ಅದರ ಮುಖಾಂತರ ಶಿಕ್ಷಣ ಸಿಗಬೇಕು ಅಂಥೇಳಿ ವಿದ್ಯಾಭಾರತಿ ಅನ್ನುವಂಥ ಹೆಸರಿನಲ್ಲಿ ಸಂಸ್ಥೆಯ ಪ್ರಾರಂಭ. ಅದಾದ ನಂತರ 1936ನೇ ಇಸ್ವಿನಲ್ಲಿ ಈ ದೇಶದ 50% ಇರುವಂತಹ ಮಹಿಳಾ ಒಂದು ಸಂಘಟನೆಯೂ ಆಗಬೇಕು ಮಹಿಳಾ ಕ್ಷೇತ್ರದಲ್ಲಿ ಅಂಥೇಳಿ ರಾಷ್ಟ್ರ ಸೇವಿಕಾ ಸಮಿತಿ ಅಂಥೇಳಿ. ಅದಾದ ಮೇಲೆ ಇಡೀ ದೇಶದ ಉನ್ನತಿ ಮತ್ತು ಅವನತಿ ಅದು ಸ್ವದೇಶಿ ಆಧಾರದ ಮೇಲೆ, ಅಂದರೆ ಸ್ವಯಂ ಆ ಚಿಂತನೆಯ ಆಧಾರದ ಮೇಲೆ ಅಂತ ಯೋಚನೆ ಮಾಡಿ ಸ್ವದೇಶಿ ಜಾಗರಣ ಮಂಚ್ ಅನ್ನುವಂಥ ಒಂದು ಸಂಸ್ಥೆ ಪ್ರಾರಂಭ. ಅದಾದ ಮೇಲೆ ನಮ್ಮ ದೇಶಕ್ಕೆ ವ್ಯಕ್ತಿಗಳನ್ನೇ ನಿರ್ಮಾಣ ಮಾಡುವಂತಹ ಏನು ಶಾಲೆಗಳಿದೆ ಅದರ ಶಿಕ್ಷಕರು ಯಾರಿದ್ದಾರೆ ಅವರ ಮಧ್ಯದಲ್ಲಿ ಕೂಡ ಒಂದು ಸಂಘಟನೆ ಆಗಬೇಕು ಅಂಥೇಳಿ ಮಾಧ್ಯಮಿಕ ಶಿಕ್ಷಕ ಸಂಘ ಅಂಥೇಳಿ ಟೀಚರ್ಸ್ ಆರ್ಗನೈಸೇಷನ್ ಶುರುವಾಯಿತು. ಅದಾದ ಮೇಲೆ ಈ ದೇಶದ ಒಂದು ಆಧಾರ ಅಂತ ಹೇಳಿದ್ರೆ ಸಂಸ್ಕೃತ. ಸೊ ಸಂಸ್ಕೃತಿನೇ ರಕ್ಷಣೆ ಮಾಡುವಂಥದ್ದು ಸಂಸ್ಕೃತ. ಹಾಗಾಗಿ ಅದನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂಸ್ಕೃತ ಇಡೀ ದೇಶದಲ್ಲಿ ಉದ್ದಗಲಕ್ಕೂ ಹರಡಬೇಕಂತೇಳಿ ಸಂಸ್ಕೃತ ಭಾರತಿ ಅಂತ ಹೇಳಿ ಅದನ್ನು ಪ್ರಾರಂಭ ಆಯಿತು. ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ನಲ್ಲಿ ಇದ್ದಂಥ 500 ಜನ MP ಕೂಡ 10 ದಿವಸಗಳ ಸಂಸ್ಕೃತ ಕ್ಲಾಸನ್ನು ಸಾಮು ಕೃಷ್ಣಶಾಸ್ತ್ರಿ ಅಂತೇಳಿ ಅವರೇ ಪ್ರಾರಂಭ ಮಾಡಿದ್ದು. ಸಂಘದ ಸ್ವಯಂ ಸೇವಕರು, ಸಂಘದ ಪ್ರಚಾರಕರು, ಅವರ ಮುಖಾಂತರ 500 ಜನ ಪಾರ್ಲಿಮೆಂಟ್ನಲ್ಲಿ ಆಯಿತು. ಅಲ್ಲಿಂದ ಅದು ವಿದೇಶಗಳಲ್ಲಾಗಿದೆ. ಹಾಗೇನೇ ನಮ್ಮ ದೇಶದಲ್ಲಿ ಮಾತ್ರ ಹಿಂದೂಗಳ ಸಂಘಟನೆ ಆದರೆ ಸಾಲದು, ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಹಿಂದೂಗಳ ಸಂಘಟನೆಯನ್ನು ಆಗಬೇಕು ಅಂಥೇಳಿ ವಿದೇಶ ವಿಭಾಗ ಒಂದು ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಾವು ಕರೆಯೋದಿಲ್ಲ. ಸೊ ಇಲ್ಲ, ಭಾರತೀಯ ಸ್ವಯಂ ಸೇವಕ ಸಂಘ ಅಂತ ಬೇರೆ ಕರೀತಾರೆ, ಅಥವಾ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಹೇಳಿ ಕರೀತಾರೆ. ಈ ರೀತಿಯಲ್ಲಿ ವಿದೇಶಗಳಲ್ಲೂ ಕೂಡ ಈ ರೀತಿ ಹಿಂದೂಗಳನ್ನು ಸಂಘಟನೆ ಇವತ್ತು 36 ರಾಷ್ಟ್ರಗಳಲ್ಲಿ ಈ ರೀತಿಯ ಆರ್ಗನೈಸೇಷನ್ ಇದೆ. ಪ್ರತಿ ವರ್ಷಗಳು ಕೂಡ ಅವರು ಅಲ್ಲಿ ನಮ್ಮ ಸಂಘ ಶಿಕ್ಷಾ ವರ್ಗ ಅಂತ ಏನು ಟ್ರೈನಿಂಗ್ ಸೆಂಟರ್ಸ್ ಇದೆ ಆ ರೀತಿ ಅಲ್ಲಿ ಕಲಿಸ್ಕೊಡ್ತಾರೆ. ಅದಾದ ನಂತರ 3ಯ ವರ್ಷಕ್ಕೆ ಭಾರತಕ್ಕೆ ಬರ್ತಾರೆ. ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದು ನಮ್ಮ ಜೊತೆಯಲ್ಲಿ 20-25 ದಿವಸಗಳ ಕಾಲ ಅಲ್ಲೇ ಹುಟ್ಟಿ ಬೆಳೆದಿರೋವಂಥವರು
ನೂರಾರು ಜನರಿಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದೆ. ಇಲ್ಲಿನ ಧರ್ಮ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಆಚಾರ, ಇಲ್ಲಿನ ವಿಚಾರ ಎಲ್ಲವನ್ನು ಕೂಡ ಅವರಿಗೆ ಕಲಿಸ್ಕೊಟ್ಟು ಅಲ್ಲಿಂದ ವಾಪಸ್ಸು ಕಳಿಸ್ಕೊಡುವಂತಹ ಶಿಕ್ಷಣ ಇದೆ. ಅದರ ಆಧಾರದ ಮೇಲೆ ಇದರ ಹಿನ್ನೆಲೆಯಲ್ಲೇ ಕೂಡ ಮಾರ್ಗರೆಟ್ ಥ್ಯಾಚರ್ ಇದರಿಂದ ಯಾವುದು ರಕ್ಷಾಬಂಧನದ ಕಾರ್ಯಕ್ರಮನ ಅಧಿಕೃತವಾಗಿ ತನ್ನ ಇದರಲ್ಲಿ ಮಾಡ್ತಾ ಕೂಡ ಕಟ್ಟಿಸ್ಕೊಳ್ತಾ ಇದ್ರು. ಅದೇ ರೀತಿ ಅನೇಕ ಹಬ್ಬಗಳಿಗೆ, ನಮ್ಮ ದೀಪಾವಳಿ ಹಬ್ಬಕ್ಕೆ ನ್ಯಾಷನಲ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಸ್ವಯಂ ಸೇವಕರ ಮುಖಾಂತರ ಆಗಿರೋದು ವಿದೇಶಗಳಲ್ಲಿ. ಹಾಗಾಗಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಆರ್ಗನೈಸೇಷನ್ ಇದೆ. ಅದಾದ ಮೇಲೆ ನಮ್ಮ ಇತಿಹಾಸವನ್ನು ತಿರುಚಿ ಮಾಡ್ತಾ ಇದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಇತಿಹಾಸವನ್ನು ಒಂದು ಬ್ರಿಟಿಷರು, ಇನ್ನೊಂದು ಕಮ್ಯುನಿಸ್ಟರು, ಇವರಿಬ್ಬರು ಸೇರಿ ರಚಿಸಿರುವಂತಹದ್ದು. ಅದರಲ್ಲಿ ಎಲ್ಲವನ್ನು ಕೂಡ ತಿರುಚಿ ಇವತ್ತು ಮೂಲ ಇಲ್ಲವೇ ಇಲ್ಲ. ಅದಕ್ಕೆ ಇಂಡಿಯಾ ಇಸ್ ಇನ್ ನೇಷನ್ ಮೇಕಿಂಗ್ ಅಂತ ಹೇಳಿಬಿಟ್ಟು ಇದು ರಾಷ್ಟ್ರವೇ ಇಲ್ಲ, ಇದು ಈಗ ಆಗ್ತಾ ಇದೆ ಎನ್ನುವಂಥ ಕಥಾಕಥಿತ ಒಂದು ಪ್ರಯೋಗವನ್ನು ಮಾಡಿ ಒಂದು ಗೊಂದಲವನ್ನು ಎಬ್ಸಿದ್ರು. ಅದಕ್ಕೋಸ್ಕರ ಅದನ್ನು ಸರಿ ಮಾಡಿಸುವ ದೃಷ್ಟಿಯಿಂದ ಇತಿಹಾಸ ಸಂಕಲನ ಸಮಿತಿ ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಇದೆ, ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಅದರ ನಡೀತಾ ಇದೆ. ಅದಾದ ಮೇಲೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರದಲ್ಲಿ ನಮ್ಮ ಅನೇಕ ಹಾಡುಗಳಿದೆ, ಅದೇ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳಿದೆ. ಅದೆಲ್ಲವನ್ನು ಕಲಿಸ್ಕೊಡೋಕ್ಕೋಸ್ಕರ ಸಂಸ್ಕಾರ ಭಾರತಿ ಅನ್ನುವಂಥ ಹೆಸರಿನಲ್ಲೇ ಒಂದು ಸಂಘಟನೆ ದೇಶದ ಉದ್ದಗಲಕ್ಕೂ ಕೂಡ ಆಗ್ತಾ ಇದೆ. ಇದೆಲ್ಲಕ್ಕೂ ಮೂಲ ಆಧಾರ ಕುಟುಂಬ. ದೇಶದ ಉನ್ನತಿ, ಸಮಾಜದ ಉನ್ನತಿ, ಸಮಾಜದ ಬೆಳವಣಿಗೆ ಏನೇ ಆಗಬೇಕಾದರೂ ಕೂಡ ಕುಟುಂಬದಲ್ಲಿ ಸಿಕ್ಕಂಥ ಶಿಕ್ಷಣವೇ ಅದು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಮೊದಲು ವ್ಯಕ್ತಿ ಆಧಾರಿತ ಕುಟುಂಬ ಸಮಾಜ ಆಧಾರಿತ, ಅದಾದ ಮೇಲೆ ಸಮಾಜ ದೇಶ ಆಧಾರಿತ. ಹಾಗಾಗಿ ದೇಶ ಚೆನ್ನಾಗಿರ್ಬೇಕು ಅಂತ ಸಮಾಜ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕು ಅಂತ ಕುಟುಂಬ ಚೆನ್ನಾಗಿರ್ಬೇಕು, ಕುಟುಂಬ ಚೆನ್ನಾಗಿರ್ಬೇಕು ಅಂತ ವ್ಯಕ್ತಿ ಸಂಸ್ಕಾರ. ಈ ದೃಷ್ಟಿಯಿಂದ ಅದನ್ನು ಮಾಡಿ ಅದಕ್ಕೆ ಕುಟುಂಬ ಪ್ರಬೋಧನ್ ಅನ್ನುವಂಥ ಹೆಸರಿನಲ್ಲಿ ಒಂದು ಯೋಚನೆ ಮಾಡಿದೆ. ಅಲ್ಲಿ ವಿಶೇಷವಾಗಿ ಯಾರು ಹೊಸದಾಗಿ ಮದುವೆ ಆಗ್ತಾರೆ ಆ ದಂಪತಿಗಳಿಗೆ ಮುಂದಿನ ಜೀವನ ಚಕ್ರ ಹೇಗಿರಬೇಕು ಅಂದರೆ ನಮ್ಮಲ್ಲಿ ವೈಮನಸ್ಸು ಬಂದೇ ಬರುತ್ತೆ. ಯಾಕೆಂದರೆ ಗಂಡು ಹೆಣ್ಣಿನಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ 20 ವರ್ಷ ಬೇರೆ ಬೇರೆ ಕಡೆ ಬರೆದು ಬಂದ ನಂತರ ಅನೇಕ ರೀತಿಯಲ್ಲಿ ಒಂದು ಸಾಮರಸ್ಯದ ಕೊರತೆ ಆಗ್ಬೋದು. ಆದರೆ ಆ ಸಾಮರಸ್ಯವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಈ 1.5 ದಿವಸದ ಶಿಬಿರದಲ್ಲಿ ಕೊಡ್ತೀವಿ. ಹಾಗೆ ಉತ್ತಮ ಸಂಸ್ಕಾರದ ಮುಖಾಂತರ ಉತ್ತಮ ಒಂದು ಪ್ರಜೆಯನ್ನು ಸೃಷ್ಟಿ ಮಾಡುವಂಥದ್ದು ಹೇಗೆ, ಮಕ್ಕಳನ್ನು ಪಡೆಯೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಈ ಕುಟುಂಬ ಪ್ರಬೋಧನ ಮುಖಾಂತರ ಚಾಲ್ತಿ ಮಾಡಿರುವಂಥದ್ದು ನೀವು ಕಾಣಬಹುದು. ಅದಾದ ಮೇಲೆ ಇವತ್ತು ಕ್ರೀಡೆ ಒಂದು ಸ್ವಾರ್ಥದ ಆಗೋಗ್ಬಿಟ್ಟಿದೆ, ಆಟ ಆಗೋಗ್ಬಿಟ್ಟಿದೆ. ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಎಷ್ಟು ನಾವು ನೋಡ್ತೀವಿ ಕ್ರಿಕೆಟ್ನಲ್ಲಿ ದೇಶ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಷ್ಟು 10,000 ರನ್ ಮಾಡ್ತೀನಿ, ಎಷ್ಟು ಬೌಂಡ್ರಿ ಹೊಡಿತೀನಿ, ಎಷ್ಟು ಸಿಕ್ಸರ್ ಹೊಡಿತೀನಿ, ಎಷ್ಟು ವೈಯಕ್ತಿಕ ಸ್ಕೋರ್ ಜಾಸ್ತಿ ಆಗುತ್ತೆ, ಮಾಡೋದು ತಪ್ಪಲ್ಲ, ಮಾಡೋದು ಶ್ರೇಷ್ಠ, ಆ ವ್ಯಕ್ತಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಆದರೆ ಅವನು ಎಲ್ಲವೂ ಕೂಡ ವ್ಯಕ್ತಿಗತ ಆದಾಗ ಹಣದ ಆಸೆಗೆ ಅಥವಾ ಬೇರೆ ಯಾವುದೋ ಆಸೆಗೆ ಅವನು ಆಡದೇನೂ ಹೋಗಬಹುದು. ಎಲ್ಲೋ ಒಂದು ಸಂದರ್ಭದಲ್ಲಿ ಬರೋದ್ರಲ್ಲಿ ಏನು ಅತಿಶಯೋಕ್ತಿ ಇರೋದಿಲ್ಲ. ಅದಾಗಿರೋದು ತಮಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಕ್ರೀಡಾ ಭಾರತಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಪ್ರಭಾರಿ, ಕರ್ನಾಟಕದ ಪ್ರಭಾರಿ ನಾನು ಆಗಿದ್ದೆ ಕ್ರೀಡಾ ಭಾರತಿಗೆ. ಸೊ ಹೀಗಾಗಿ ಇಡೀ ದೇಶದಲ್ಲಿ ಕ್ರೀಡಾ ಭಾರತಿ ಹೆಸರಿನಲ್ಲಿ ಇವತ್ತು ಒಂದು ಬರೀ ಕ್ರೀಡೆಗೆ ಒಂದಷ್ಟೇ ಅಲ್ಲ, ಒಂದು ದೇಹದ ಧಾರ್ಢ್ಯತೆ, ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲೂ ಕೂಡ ಕ್ರೀಡೆಯ ಮುಖಾಂತರ ಅವರ ಒಂದು ಆರೋಗ್ಯ ಸುಧಾರಣೆ. ಸೊ ಅದಾದ ಮೇಲೆ ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುಗಳ ತಯಾರಿ, ಇವೆಲ್ಲವನ್ನು ಕೂಡ ದೃಷ್ಟಿಕೋನ ಇಟ್ಟುಕೊಂಡು ಅದಕ್ಕೆ ಬೇಕಾದಂಥ ಸಾಹಿತ್ಯವನ್ನು ರಚನೆ ಮಾಡಿ ಅವರಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಟ್ಟು ಇವತ್ತು ಬಿಲ್ಲುಗಾರರು ಅನೇಕರು ನಮ್ಮ ಕ್ರೀಡಾ ಭಾರತಿಯಿಂದ ಬಂದಂಥವರು ಅವರು ನ್ಯಾಷನಲ್ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟ ಮತ್ತು ಒಲಿಂಪಿಕ್ಸ್ಗೂ ಕೂಡ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದಾದ ಮೇಲೆ ಆರೋಗ್ಯ ಇವತ್ತು ಎಲ್ಲವೂ ಕೂಡ ಅಲೋಪತಿಯ ಮೇಲೆ ಡಿಪೆಂಡ್ ಆಗಿದೆ. ಸೊ ಆದರೆ ನಮ್ಮ ಚಿಂತನ ಮಂಥನ ವಾತ ಪಿತ್ತ ಕಫ ಇದರ ಆಧಾರದ ಮೇಲೆ ಒಬ್ಬ ಮನುಷ್ಯನ ಜೀವನ ನಡೆಸುತ್ತೆ ಅನ್ನುವಂಥದ್ದು ಆಯುರ್ವೇದದ ನಂಬಿಕೆ. ಆಯುರ್ವೇದದ ಮುಖಾಂತರ ನಮ್ಮ ದೇಶ ಬಹಳ ಸುಭಿಕ್ಷವಾಗಿತ್ತು. ಅದಕ್ಕೆ ಕಾಲಕ್ರಮೇಣ ಅಲೋಪತಿಯ ಮೆಡಿಸಿನ್ನ ಮುಖಾಂತರ ಅದು ಸ್ವಲ್ಪ ಹಿಂದೆ ಹೊರಟೋಗಿದೆ ಮತ್ತು ಅದಕ್ಕೆ ಬೇಕಾದಂತಹ ಯೋಚನೆ ಮಾಡುವಂಥ ವೈದ್ಯರು ಕೊರತೆನೂ ಆಯ್ತೇನೋ ಅಂತ ನನಗೆ ಅನಿಸುತ್ತೆ. ಆಗಿದೆ, ಅದರ ಹಿನ್ನೆಲೆ ಒಳಗಡೆಯಲ್ಲಿ ಇತ್ತು. ಆದರೆ ಅದಕ್ಕೆ ಇನ್ನೂ ಮಹತ್ವ ಇದೆ ಎನ್ನುವಂಥದ್ದು ಇತ್ತೀಚೆಗೆ ಬಂದಂಥ ಆ ಕೊರೋನಾ ಮುಖಾಂತರ ಸ್ಪಷ್ಟವಾಗಿ ಆಯಿತು. ಇಟ್ ಈಸ್ ನಾಟ್ ದಿ ಅಲೋಪತಿ ಮೆಡಿಸನ್, ಇಟ್ ಈಸ್ ದಿ ಆಯುರ್ವೇದ ಮೆಡಿಸನ್ ವಿಚ್ ಪ್ರೊಟೆಕ್ಟ್ಸ್ ಯು.
ಸೊ ಇಮ್ಯುನಿಟಿ ಏನಿದೆ ಅದನ್ನು ಅದು ಹೆಚ್ಚು ಮಾಡುತ್ತೆ ಅನ್ನುವಂಥ ಒಂದು ಸತ್ಯವನ್ನು ಸಿಕ್ಕಿದೆ, ಸಾಕ್ಷಿ ನಮಗೆ ಸಿಕ್ತು. ಇದರ ಆಧಾರದ ಮೇಲೆ ಆಯುರ್ವೇದದ್ದು ಕೂಡ ಇವತ್ತು ಮುಂದೆ ಹೋಗಿದೆ. ಅದಕ್ಕೋಸ್ಕರ ಆರೋಗ್ಯ ಭಾರತಿ ಎನ್ನುವ ಹೆಸರಿನಲ್ಲಿ ಜನರ ಸ್ವಾಸ್ಥ್ಯವನ್ನು ಮಾಡುವಂಥದ್ರ ಬಗ್ಗೆ ಒಂದು ಕಲ್ಪನೆ, ಅದಕ್ಕೋಸ್ಕರ ಅದನ್ನು ಕೂಡ ಪ್ರಾರಂಭ ಮಾಡಿದೆ. ಅದಾದ ಮೇಲೆ ಸೇವಾ ಭಾರತಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಏನು ಡೌನ್ಟ್ರಾಡನ್ ಪೀಪಲ್ಗಳಿದ್ದಾರೆ, ಸ್ಲಮ್ ಅಂತ ಏನು ಕರೆಯುತ್ತೆ, ಹಿಂದುಳಿದ ಮೊಹಲ್ಲ ಅಂತ ಏನು ನಾವು ಕರಿತೀವಿ, ಅಲ್ಲಿ ಅವರಿಗೆ ಶೈಕ್ಷಣಿಕ, ಆರ್ಥಿಕ, ಅದೇ ರೀತಿ ಕಾರ್ಮಿಕ, ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಸಿಕ್ಕಣ ಅಂತ ಹೇಳಿ ಸೇವಾ ಭಾರತಿ ಮುಖಾಂತರ ಪ್ರಾರಂಭ ಮಾಡಿದ್ದೀನಿ. ಇವತ್ತು ದೇಶದಲ್ಲಿ 1,70,000 ಸೇವಾ ಪ್ರಾಜೆಕ್ಟ್ಸ್ಗಳು ನಡೀತಾ ಇದೆ ಎವ್ರಿ ಡೇ. ಸೊ ಇದಕ್ಕೆ ಇನ್ನೂ ಆ್ಯಡ್ ಆಗ್ತಾ ಇದೆ. ಲಕ್ಷಾಂತರ ಜನ ಇದಕ್ಕೆ ತೊಡಗಿಸ್ಕೊಂಡಿದ್ದಾರೆ. ವಿಶೇಷವಾಗಿ IT, BT ಇದರ ಒಂದು ವ್ಯಕ್ತಿಗಳು, ಅವರಿಗೆ ಶನಿವಾರ ಭಾನುವಾರ ರಜಾ ಇರುತ್ತೆ, ಅದಕ್ಕೋಸ್ಕರ ಅವರಿಗೆ ಒಂದು ಪ್ರೇರಣೆ ಕೊಟ್ಟಿದ್ದೇನೆ. IT ಇನ್ ಸೇವಾ ಅಂತ ಹೇಳಿ ಅವರಿಗೆ ಒಂದು ದಿವಸದ ಟ್ರೈನಿಂಗ್ ಕೊಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಈ ರೀತಿ ಏರಿಯಾಗಳಿಗೆ ಬಂದು ಅವರಿಗೆ ಗೊತ್ತಿರುವಂಥ ವಿಷಯವನ್ನು ಹೇಳ್ಕೊಡ್ತಾ ಅವರನ್ನು ಮೇಲಕ್ಕೆತ್ತುವಂಥ ಒಂದು ನೂತನ ಕಲ್ಪನೆ ಇದು ಯಶಸ್ವಿಯಾಗಿದೆ. ಆ ರೀತಿಯಲ್ಲಿ ಸೇವಾ ಭಾರತಿ ಮುಖಾಂತರ ಮಾಡ್ತಾ ಇದ್ದೀವಿ. ಕಡೆಯಲ್ಲಿ ಸಮಾಜದಲ್ಲಿ ಜಾತಿ ಮಧ್ಯದಲ್ಲಿ ಸಾಮರಸ್ಯ ಮೂಡಿಸೋದರಿಂದ ಸಾಮರಸ್ಯ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿ ಪ್ರತಿ ವರ್ಷ 2-3 ಬಾರಿ ಎಲ್ಲ ಹಿಂದುಳಿದ ಮತ್ತು ಮುಂದುವರೆದ ಅಂತ ತಥಾಕಥಿತ ಮುಂದುವರೆದ ಎಲ್ಲರನ್ನೂ ಸೇರಿಸಿ ಅದರಲ್ಲಿ ಚರ್ಚೆ ಮಾಡಿ ಸಾಮಾನ್ಯವಾಗಿ ಎಲ್ಲಿ ಸಮಸ್ಯೆ ಆಗುತ್ತೆ ಹಳ್ಳಿಗಳಲ್ಲಿ, ಅದು ದೇವಸ್ಥಾನಕ್ಕೆ ಎಂಟ್ರಿ ಇರ್ಬೋದು, ಅಥವಾ ಬಾವಿಯ ನೀರು ಇರ್ಬೋದು, ಅಥವಾ ಅನೇಕ ಕಡೆಗಳಲ್ಲಿ ಓಡಾಟದ ಬಗ್ಗೆ ಇರ್ಬೋದು, ಇವೆಲ್ಲಕ್ಕೂ ಕೂಡ ಒಂದು ಇತಿಶ್ರೀ ಅಂದರೆ ಏನೇನು ತೊಂದರೆ ಇದೆ ಅದರ ನಿವಾರಣೆ ಆಗಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಸಾಮರಸ್ಯ ಅನ್ನುವಂಥ ಹೆಸರಿನೆಲ್ಲ ಮಾಡ್ತಾ ಇದ್ದೀವಿ. ಇದು ಕೂಡ ಯಶಸ್ವಿಯಾಗಿದೆ. ಹೀಗೆ ಸಂಘದ ಚಿಂತನೆ ಒಂದು ಶಾಖೆಯಲ್ಲಿ ಪ್ರಾರಂಭ ಆಗಿ ಮ್ಯಾನ್ ಮೋಲ್ಡಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ವಿಚ್ ಡೆಫಿನೆಟ್ಲಿ ಗಿವ್ಸ್ ಎ ಪ್ರೊಟೆಕ್ಷನ್ ಟು ದಿ ಪೀಪಲ್, ಟು ದ ಸೊಸೈಟಿ ಆ್ಯಂಡ್ ಟು ದ ನೇಷನ್ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ನಾನು ನಿಮಗೆ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಅದಾದ ಮೇಲೆ ಭಾಳ ಮುಖ್ಯವಾದಂಥದ್ದು ಒಂದು ಅಂಶ ಇದೆ. ಅದು ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಒಂದು ಗಂಟೆಗಳ ಕಾಲ ಶಾಖೆಯಲ್ಲಿ ಸೇರಿದಾಗ, ನಾನು ಆಗಲೇ ಹೇಳಿದೆ ಆಟ ಪಾಠಗಳಲ್ಲಿ ಇರ್ತೀವಿ, ಅದೇ ರೀತಿಯಲ್ಲಿ ಶ್ಲೋಕ, ಅಮೃತವಚನ, ಕಥೆಗಳು, ವಿಷಯಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಇದೆಲ್ಲದರ ಜೊತೆಗೆ ಮನುಷ್ಯನಿಗೆ ಪ್ರೇರಣೆ ಕೊಡುವಂಥದ್ದು ಸಂಗೀತ, ಪ್ರಾರ್ಥನೆ. ಹೌದು, ಸಂಗೀತ ಮತ್ತು ಪ್ರಾರ್ಥನೆ ಅದು ನಮ್ಮ ಕಾಯಿಲೆನೂ ಕೂಡ ಅದು ವಾಸಿ ಮಾಡುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಮ್ಯೂಸಿಕಲ್ ಥೆರಪಿ ಅಂತ ಸಂಗತಿ ಗೊತ್ತಿದೆ. ಅದಕ್ಕೆ ಭಜನೆಯ ಮುಖಾಂತರನೇ ಇವತ್ತು ಇಡೀ ದೇಶದಲ್ಲಿ ಅನೇಕ ರೀತಿಯಲ್ಲಿ ಸಮಾಜ ಸ್ವಸ್ಥ ಸಮಾಜ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಪ್ರಾರ್ಥನೆ ಏನು, ಹೇಗೆ? ಇಡೀ RSSನ ಶಾಖೆಯ ಮೂಲ ಬಂಡವಾಳ ಈ ಪ್ರಾರ್ಥನೆ ಅಂದರೆ ತಪ್ಪಾಗಲ್ಲ ಅಂತ ನನ್ನ ಭಾವನೆ. ನಾನೊಬ್ಬ ಸ್ವಯಂ ಸೇವಕನಾಗಿ ನಾನು ಭಾಗವಹಿಸ್ತಾ ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು, ಈ ಪ್ರಾರ್ಥನೆಯಲ್ಲಿ 3 ವಿಭಾಗಗಳಿದೆ. ಮೊದಲನೇ ವಿಭಾಗದಲ್ಲಿ ನಾವು ಯೋಚನೆ ಮಾಡ್ತೀವಿ, ನಮಸ್ತೆ ಸದಾ ವತ್ಸಲೆ ಹೇ ಮಾತೃಭೂಮಿ, ಅಂದರೆ ತಾಯೇ ನಿನಗೆ ನಾನು ನಮಸ್ಕರಿಸುತ್ತೇನೆ, ನೀನು ಪುಣ್ಯವಂತೆ, ಈ ರೀತಿ ಎಲ್ಲವನ್ನು ವರ್ಣನೆ ಮಾಡ್ತೀನಿ. ಅದಾದ ನಂತರ ನಿನ್ನ ಕಾರ್ಯಕ್ಕೆ ಈ ದೇಶ ಪತತ ಈಶ ಕಾಯು, ಅಂದರೆ ಈ ದೇಹ ಬಿದ್ದು ಹೋಗಲಿ. ಪತತ್ವೇಶ ಕಾಯು ನಮಸ್ತೆ ನಮಸ್ತೆ, ನಿನ್ನ ಕಾರ್ಯದಲ್ಲಿ ಈ ದೇಹ ಬಿದ್ದು ಹೋದರೂ ನನಗೆ ಯೋಚನೆ ಇಲ್ಲ, ಆದರೆ ನಿನ್ನ ಕೆಲಸಕ್ಕೆ ನಾನು ತೊಡಕೊಳ್ತೀನಿ ಅಂತ ಮೊದಲನೇದಲ್ಲಿ ಹೇಳ್ತೀನಿ. ಎರಡನೇದಲ್ಲಿ ನಮಗೆ ಶಕ್ತಿ ಕೊಡ್ತಿರೋಂಥದ್ದು ಯಾರು? ಅವನು ಈಶ್ವರ, ಪ್ರಭು. ಅವನಿಗೆ ನಾವು ಕೇಳ್ಕೊಳ್ತಾ ಇದ್ದೀನಿ, ಹೇ ದೇವ, ನೀನು ನನಗೆ ಏನೇನು ಕೊಡು? ಗುಣಗಳನ್ನು ಕೊಡು, ನನಗೆ ಎಂಥ ಕೊಡು? ಅಜೇಯ ಶಕ್ತಿ ಕೊಡು, ವಿನಮ್ರವಾದಂತಹ ಮನಸ್ಸನ್ನು ಕೊಡು, ಮತ್ತು ಕೂಡ ಗುಣವನ್ನು ಕೊಡು. ಎಂಥ ಗುಣ ಅದು? ಬಹಳ ಯಾರೂ ಕೂಡ ಮುಟ್ಟದೇ ಇರುವಂತಹ ಒಂದು ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಗುಣವನ್ನು ಕೊಡು ನಮಗೆ. ಅದೇ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ, ಯಾರಿಗೆ ಶೀಲವನ್ನು ಕೊಡು. ಯಾಕೆ ಅಂತ ಹೇಳಿದ್ರೆ, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್, ಅದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಶೀಲ ಕೊಡು, ಹಾಗೆ ಉಗ್ರವಾದಂಥ ವೀರವ್ರತ ಕೊಡು ನಮಗೆ.
ಯಾಕೆ ಅಂತ ಹೇಳಿದ್ರೆ ಆ ವೀರವ್ರತವನ್ನು ನಾನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಅನೇಕ ಅಡಚಣೆಗಳಲ್ಲಿ ನಾನು ಹೋಗಿ ಭಾಗವಹಿಸ್ತಾ ಇದ್ದೀನಿ. ನನಗೆ ಗೊತ್ತು ನನ್ನ ಸಾವು ನಿಶ್ಚಿತ ಅಂತ, ಆದರೂ ಕೂಡ ಅದನ್ನು ಹೋಗಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ವೀರವ್ರತ ಇದ್ದರೆ ಸಾಕು. ಹೀಗೆ ಪ್ರಾರ್ಥನೆಯಲ್ಲಿ ನಾವು 3 ವಿಭಾಗದಲ್ಲಿ 2ನೇ ವಿಭಾಗದಲ್ಲಿ ದೇವರನ್ನು ನಾವು ಕೇಳ್ಕೊಳ್ತೀವಿ. ನನಗೆ ಶಕ್ತಿ ಕೊಡು, ಗುಣ ಕೊಡು, ಶೀಲ ಕೊಡು, ವೀರವ್ರತ ಕೊಡು. ಅದೇ ಕಡೆಯಲ್ಲಿ ಪ್ರಾರ್ಥನೆ ನಾವು ಹೇಳ್ತೀವಿ, ನಮಗೆ ನಿಶ್ರೇಯಸ್ಸನ್ನು ಸಾಧಿಸುವಂಥ ಗುಣವನ್ನು ಕೂಡ ನಮಗೆ ಕೊಡು. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಇರುವಂಥದ್ದೇ ಅದು. ಹಾಗಾಗಿ ನಿಶ್ರೇಯಸ್ಸನ್ನು ಸಾಧಿಸುವಂಥ ಗುಣ ಕೊಡು ಅಂತ ಹೇಳಿ ನಾವು ನಮ್ಮ ಪ್ರಾರ್ಥನೆ ಕೊಡಿ. ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ಅದು ಇನ್ನೂ ಡಿಟೇಲ್ ಆಗಿ. ಇತ್ತೀಚೆಗೆ ಹಂಸಲೇಖ ಅವರು ಈ ಪ್ರಾರ್ಥನೆಯನ್ನು ಕೂಡ ವ್ಯಂಗ್ಯ ಮಾಡಿದರು. ಹಾಂ, ಹೌದು ಹೌದು ಹೌದು. ಈ ಪ್ರಾರ್ಥನೆಯನ್ನು ಕೂಡ ವ್ಯಂಗ್ಯ ಮಾಡಿದರು. ಅದಕ್ಕೆ ಭಾಳ ಆಕ್ರೋಶವೂ ಬಂತು. ಅಂದರೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೇನೆ ಅಂದರೆ, ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಅಂದುಕೊಂಡದ್ದು ಅದೇ ಕಾರಣಕ್ಕಾಗಿ. RSS ಅಂದರೆ ಏನು, ಅದರ ಧ್ಯೇಯೋದ್ದೇಶಗಳೇನು, ಅದರ ಕಾರ್ಯಾಚರಣೆಯ ವ್ಯಾಪ್ತಿ ಏನು, ಮತ್ತು ಅಲ್ಲಿಯ ಒಬ್ಬ ಸ್ವಯಂ ಸೇವಕನ ಮನೋಬಲ ಮತ್ತು ಮನೋಭಾವ ಯಾವ ರೀತಿ ಇರ್ತದೆ, ಅವನು ದೇಶಕ್ಕಾಗಿ ಯಾವ ರೀತಿ ಅವನನ್ನು ತ್ಯಾಗ ಮಾಡ್ಕೊಳ್ತಾನೆ, ಅರ್ಪಣೆ ಮಾಡ್ಕೊಳ್ತಾನೆ, ಈ ಯಾವ ಕಲ್ಪನೆಯೂ ಇಲ್ಲದೇನೆ ಕೇವಲ ಜಾತಿ ಧರ್ಮದ ಮೇಲೆ ಅದನ್ನು ಆಧರಿಸಿ ಈ ದೂರದಿಂದ ಕಲ್ಲು ಹೊಡೆಯುವ ಪ್ರವೃತ್ತಿ ಇದೆಯಲ್ಲ, ಈ ಹಂಸಲೇಖನಂಥ ತಳಿಗಳು, ಹಾಂ, ಅದು 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 ಅದರ ಮುಂದೆ ನಾವು ನಿಜವನ್ನು ತೆರೆದಿಡಬೇಕು ಅಂತ. ಹೌದು ಹೌದು. ಈಗ ಮುಂದಿನ ತಲೆಮಾರು ಕೂಡ RSS ಬಗ್ಗೆ ಇವರು ಹೇಳಿದ್ದ ಬೊಗಳೆಗಳನ್ನೇ ಕೇಳ್ಕೊಂಡು ಬದುಕ್ಬೋದಲ್ಲ. ಖಂಡಿತ ಅದು ಆಗಬಾರ್ದು ಅಂತ. ಈಗ ನೀವು ಪ್ರಾರ್ಥನೆ ಬಗ್ಗೆ ಹೇಳಿದ್ರಿ, ಅವರು ಆ ಪ್ರಾರ್ಥನೆ ಬಗ್ಗೆ ಹೀಗಳಿದ್ದನ್ನು ಗೇಲಿ ಮಾಡಿದ್ದನ್ನು ನೋಡಿದ್ರೆ ರಕ್ತ ಕುದೀತದೆ ಈಗ ನೀವು ಹೇಳುವಾಗ. ಯಾಕೆಂತಂದ್ರೆ ಆ ಪ್ರಾರ್ಥನೆಯ ಮತಿತಾರ್ಥ ಯಾವ ರೀತಿ ಇದೆ, ಅಲ್ಲಿ ಯಾವ ಜಾತಿ ಇಲ್ಲ, ಯಾವ ಸ್ವಾರ್ಥ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ನಿಮಗೆ. ಅಂದರೆ ಅದನ್ನು ಕೂಡ ಗೇಲಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳ್ತೀವಿ, ದೇವರನ್ನು ಕೇಳಬೇಕಾದ್ರೆ ನಾವು ಹಿಂದೂ ರಾಷ್ಟ್ರದ ಅಂಗಾಂಗಭೂತಗಳು, ನಾವು ಹಿಂದೂ ರಾಷ್ಟ್ರದ ಅಂಗಾಂಗಗಳು. ಸೊ ಹಾಗಾಗಿದ್ದೇನೆ. ಸೊ ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಹೇಗೆ ನಮ್ಮ ಕೈ ಕಾಲು ಎಲ್ಲವೂ ಕೆಲಸ ಮಾಡುತ್ತೆ, ಅದೇ ರೀತಿ ದೇಹಕ್ಕೋಸ್ಕರ ಮನಸ್ಸಿಗೋಸ್ಕರ ಅದೇ ರೀತಿಯಲ್ಲೇ ನಾವು ನಿನ್ನೆ ಕೆಲಸವನ್ನು ಮಾಡಬೇಕು ತಾಯಿ ಅಂತ ಹೇಳಿವಿ. ಅಭ್ಯುದಯಲ್ಲಿ ನಿಶ್ರೇಯಸ್ಸನ್ನು ಸಾಧಿಸೋದಕ್ಕೋಸ್ಕರನೇ ನಾವು ಈ ಪ್ರಾರ್ಥನೆಯನ್ನು ಹೇಳೋದಕ್ಕೋಸ್ಕರ ಪ್ರಾರಂಭ ಮಾಡ್ತೀವಿ. ಅದರದ್ದು ಸಂಪೂರ್ಣ ವಿವರ ಇದೆ. ಯಾವುದಾದ್ರೂ ಸಂದರ್ಭದಲ್ಲಿ ನಿಮಗೆ ವಿವರವನ್ನು ಕಳಿಸ್ಕೊಡ್ತೀನಿ, ಅದನ್ನು ಕೂಡ ಯೋಚನೆ ಮಾಡ್ಬೋದು. ಹೀಗೆ ಪ್ರಾರ್ಥನೆ ನಮ್ಮ ಇದರ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸ್ವಯಂ ಸೇವಕರ ನೀವು ಹೇಳಿದ್ರಿ, ಸ್ವಯಂ ಸೇವಕರ ಧ್ಯೇಯ, ಸ್ವಯಂ ಸೇವಕರ ಗುರಿ ಏನು ಅಂತೇಳಿ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮಾತೃಭೂಮಿಯನ್ನು ವಂದಿಸುವುದು, ಅದಕ್ಕಾಗಿ ದೇಹ ಸಮರ್ಪಣೆ ಮಾಡುವಂಥದ್ದು, ಸಿದ್ಧರಾಗುವುದು, ಇವೆರಡೂ ಕೂಡ ನಮ್ಮ ಸ್ವಯಂ ಸೇವಕರ ಜೀವಾಳ. ಮಾತೃಭೂಮಿಯನ್ನು ವಂದಿಸುವುದು ಮತ್ತು ಅದಕ್ಕಾಗಿ ದೇಹ ಸಮರ್ಪಣೆ ಮಾಡೋದಕ್ಕೆ ಸಿದ್ಧರಾಗುವುದು, ಇವೆರಡೂ ಕೂಡ ನಮ್ಮ ಗುರಿನೂ ಹೌದು, ನಮ್ಮ ಜೀವಾಳನೂ ಹೌದು. ಇವತ್ತು ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಸೊ RSS ಕಾರ್ಯ ಇಂದು ಹಿಂದೂ ನವ ಜಾಗೃತಿಯ ಆಂದೋಲನವಾಗಿ ಮತ್ತು ರಾಷ್ಟ್ರ ನಿರ್ಮಾಣದ ಸಂಘಟನೆಯಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲ, ಅದರ ಮಟ್ಟಿಗೆ ಈಗ ಸಾಕ್ಷಿ ಪ್ರಜ್ಞೆ ಮೋದಿಯವರಲ್ವಾ? ಹಾಂ, ಈಗ ನಾನು ಹೇಳೋದು, ಈಗ ನೀವು ಮೋದಿಯವ್ರ ಬಗ್ಗೆ ಮಾತಾಡದೇ ಇದ್ರೆ ತಪ್ಪಾಗತ್ತೆ. RSSನಿಂದಲೇ ಬಂದವರು ತಾನೇ ಅವರು. ಹೌದು, RSS. ಹಾಂ, ಈಗ ಅಲ್ಲಿಂದ ಬಂದು ಅದರ ಧ್ಯೇಯೋದ್ದೇಶಗಳನ್ನು ಈ 10 ವರ್ಷದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನಿಮಗನ್ನಿಸ್ತದೆ ಹೇಳಿ? ಖಂಡಿತವಾಗ್ಲೂ ಕೂಡ ನೋಡಿ, ಮೋದಿಯವರು ಒಬ್ಬ ಪ್ರಚಾರಕ, ಇವತ್ತಿಗೂ ಕೂಡ ನಮ್ಮ ಲೆಕ್ಕದಲ್ಲಿ ಪ್ರಚಾರಕ. ಅವರನ್ನು ರಾಜಕೀಯ ಕ್ಷೇತ್ರಕ್ಕೆ ಹೇಗೆ ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿಯವರು, ಇವ್ರನ್ನ ನಾನಾಜಿ ದೇಶ್ಮುಖ್ ಇವರನ್ನು ಕಳಿಸ್ಕೊಟ್ವಿ, ಹಾಗೆ ಅವರನ್ನು ಕಳಿಸ್ಕೊಟ್ರು. ಇವತ್ತಿಗೂ ಕೂಡ ಅನೇಕ ರಾಜ್ಯಗಳಲ್ಲೇ ನಾವು ಇದನ್ನು ಕಳಿಸ್ಕೊಡ್ತೀವಿ. ಹಾಗೆ ಬಂದಂತಹ ಮೋದಿಯವರು, ಸೊ ಅವರ ಕಾರ್ಯಕ್ಷೇತ್ರ ಗುಜರಾತ್, ಆ ಗುಜರಾತಿನಲ್ಲಿ ಅವರು ಇದ್ದು ಸಂಘದ ಅನೇಕ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಪ್ರಾಂತ ಮಟ್ಟದಲ್ಲಿ ಕೆಲಸ ಮಾಡಿ ನಂತರ ಅವರನ್ನು ರಾಜಕೀಯಕ್ಕೆ ಕಳಿಸ್ಕೊಡ್ತು. ಆ ರಾಜಕೀಯಕ್ಕೆ ಬಂದ ನಂತರ ಅವರು ನಾನು ಏನೇನು ಹೇಳಿದೆ ಅದೆಲ್ಲವನ್ನು ಕೂಡ ಅವರು ಅನೂಚಾನವಾಗಿ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಇದು ಗುರೂಜಿಯವರು ನಮಗೆ ಬೋಧಿಸಿದಂತಹ ಒಂದು ಮಾರ್ಗ. ಸೊ ಇದನ್ನು ಅವ್ರು ಮಾಡ್ತಾ ಇದ್ದಾರೋ ಇಲ್ಲ, ಅದಕ್ಕೆ ಪ್ರತೀಕವಾಗಿ ಅವ್ರು ಬದುಕ್ತಾ ಇದ್ದಾರಲ್ಲ, ಅದೇ ಪ್ರತೀಕವಾಗೇ ಇದ್ದಾರೆ. ಈಗ ಮೋದಿಯವರು ನೀವು ನೋಡಿ, ಸ್ವಂತಕ್ಕೆ ಅವ್ರು ಏನು ತಗೊಳ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ, ಆದರೆ ಸಮಾಜಕ್ಕೋಸ್ಕರ ಸರ್ವಸ್ವ ಮಾಡ್ತಿದ್ದಾರೆ. ಅವರು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನುಶಾಸನ ಬಹಳ ಮುಖ್ಯ ಅಂತ ನಾನು ಹೇಳಿದೆ. ನಾನು
ಒಬ್ಬ ಸಂಘದ ಸ್ವಯಂ ಸೇವಕ ಅನುಶಾಸನ. ಈ ಅನುಶಾಸನ ಕೇವಲ ಶಾಖೆಯ ಒಂದು ವ್ಯಾಪ್ತಿಗಷ್ಟೇ 30 ಮತ್ತು 40 ಸೈಟಲ್ಲಿ ಇದ್ರೆ ಸಾಲದು. ಅವನು ವಾಪಸ್ ಮನೆಗೆ ಹೋದ್ಮೇಲೆ ಆ ಅನುಶಾಸನ ಮನೆಯಲ್ಲಿದೆಯಾ, ಅವನು ವಾಪಸ್ಸು ತನ್ನ ಕಚೇರಿಗೆ ಹೋದ್ಮೇಲೆ ಆ ಕಚೇರಿನಲ್ಲಿದೆಯಾ, ಅದಾದ ಮೇಲೆ ಸಮಾಜದ ಕೆಲಸಕ್ಕೆ ಬಂದ, ಆ ಸಮಾಜದ ಕೆಲಸದಲ್ಲಿ ಅನುಶಾಸನ ಇದೆಯಾ? ಇದಕ್ಕೆ ನೇರ ಉದಾಹರಣೆ ಅಂದರೆ ಮೋದಿಯವರು. ನಾನು ಆ ರೀತಿ ಹೇಳಿದರೆ ತಪ್ಪಾಗುತ್ತಲ್ಲ. ಈ ರೀತಿ ನೂರಾರು ಜನ ಸ್ವಯಂ ಸೇವಕರಿದ್ದಾರೆ, ನಾನೂ ಒಬ್ಬ ಅದರೊಳಗಡೆಗೆ. ನಾನು ಕೂಡ ಅಷ್ಟೇ. ಅದನ್ನೇ ನಾನು ಇಂಬೈಬ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನೀವು ಕೇಳಿದ್ರೆ ಅದಕ್ಕೋಸ್ಕರ ಮೋದಿಯವರನ್ನು ಒಂದು ಮಾಡೆಲ್ ಆಗಿ ಇಟ್ಕೊಂಡು ಹೇಳ್ಬೋದಲ್ಲ ಅಂಥೇಳಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಆ ರೀತಿಯಲ್ಲಿ ಇದೆಲ್ಲವೂ ಕೂಡ ಅವರಲ್ಲಿ ಕಾಣ್ತಾ ಇದ್ದೀವಲ್ಲ ನಾವು. ಸೊ ಹಾಗಾಗಿದೆ ಅನುಶಾಸನ ಅಂತ ಹೇಳಿದರೆ ಅವರು ಮೊಟ್ಟ ಮೊದಲಿಗೆ ಮಾಡಿದ್ದು ತಮಗೂ ಗೊತ್ತಿದೆ. ಇದು ಅವರು ಪ್ರಧಾನಮಂತ್ರಿಯಾಗಿ ಬಂದ ನಂತರ ಆಫೀಸ್ ವರ್ಕ್, ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ವರ್ಕ್ಗಳು, ನಾನೊಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋದ್ರಿಂದ ಸೊ 9ವರೆಗೆ ಪ್ರಾರಂಭ ಆಯಿತು. 9ವರೆಗಿಂತ ಮುಂಚೆ ಇರಬೇಕು, 9ವರೆಗೆ ಕೆಲಸ ಶುರು ಮಾಡಬೇಕು. ಸೊ ಇದು ಪಾರ್ಲಿಮೆಂಟ್ನಲ್ಲೂ ಕೂಡ ಆಗ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಅವರು ಬಂದಾದ ನಂತರ ಅವ್ರು ಹೇಳಿದರು 9ವರೆಗೆ ಪ್ರಾರಂಭ ಆಗುತ್ತೆ ಮೀಟಿಂಗು, ಅದಕ್ಕೆ ಮುಂಚೆ ನಾವಿರಬೇಕು ಅಂತ. ಅದಾದ ನಂತರ ಮೀಟಿಂಗ್ ಒಳಗಡೆಗೆ ಈಟಿಂಗ್ ಇರ್ತಿತ್ತು. ಸೊ ಮೀಟಿಂಗ್ ಮಾಡ್ತಾ ಇದ್ದೇನೆ, ಏನು ವಿಷಯ ಮಾತಾಡ್ತೀವಿ ಅನ್ನೋದರ ಬಗ್ಗೆ ಗಮನವೂ ಇರ್ತಿರಲಿಲ್ಲ, ಈಟಿಂಗೇ ಇರ್ತಿತ್ತು. ಮತ್ತು ಈಟಿಂಗಲ್ಲೂ ಕೂಡ ಕಾಸ್ಟ್ ತಿಂಗಿಗಳು ಇರ್ತಿತ್ತು, ಬರೀ ಗೋಡಂಬಿಗಳೇ ಇರ್ತಿತ್ತು. ಆದರೆ ಇವತ್ತು ನಾವು ನೋಡ್ತೀವಿ ಅದೆಲ್ಲೂ ಕೂಡ ಮಾಡಬಾರ್ದು ಅಂತ ಅವ್ರು ಹೇಳಲಿಲ್ಲ. ಅವ್ರು ಏನು ಹೇಳಿದ್ರು, ಮೀಟಿಂಗ್ 9ವರೆಗೆ ಶುರುವಾಗುತ್ತೆ ಅಂತ, ಅದಕ್ಕೆ ಮುಂಚೆ ನಿಮಗೆ ಏನೇನು ಬೇಕು ಉಪಹಾರ ತೆಗೆದುಕೊಂಡು ಬನ್ನಿ, ಅಷ್ಟೇ. ನಿಮಗೇನು ಬೇಕು ಅದೆಲ್ಲವನ್ನು ತೆಗೆದುಕೊಳ್ಳಿ. ಆದರೆ ಅಲ್ಲಿ ಒಂದು ಸರಿ ಶುರು ಆದಮೇಲೆ 2 ಗಂಟೆ 3 ಗಂಟೆಗಳ ಕಾಲ ಆಗ್ತಿದೆಯೋ ಇಲ್ವೋ. ಅಂದರೆ ಅವರು ತನ್ನನ್ನು 8:30 ಗಂಟೆಗೆ ಲಿಮಿಟ್ ಮಾಡಿಕೊಳ್ಳಲಿಲ್ಲ, ಇಡೀ 24 ಗಂಟೆಗಳಿಗೆ ಲಿಮಿಟ್ ಮಾಡಿಕೊಂಡು. ಮತ್ತು ಅವರು ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಪುರಂದರದಾಸರು ಹೇಳಿದಾಗೆ ನಿಂದಕರು ಇರಬೇಕಯ್ಯ ಅಂತ ಹೇಳ್ತೀವಿ. ಹೌದು ತಾನೆ? ನಿಂದಕರಿದ್ದಾಗಲೇ ನನ್ನ ಹೊಳಪನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅಂತೇಳಿ. ಅದೇ ರೀತಿಯಲ್ಲಿ ಮೋದಿಜಿನ ಕ್ರಿಟಿಸೈಸ್ ಮಾಡದೇ ಇದ್ದವರು ಯಾರು? ಇವತ್ತಿಗೂ ಕೂಡ ಕ್ಷಣಕ್ಕೂ ಕ್ರಿಟಿಸೈಸ್ ಮಾಡ್ತಾರೆ. ಅವರು ಒಳ್ಳೇದು ಮಾಡಿದ್ರೆ ಕ್ರಿಟಿಸೈಸ್ ಮಾಡ್ತಾರೆ, ಅವರು ಮಾತಾಡಿದ್ರೆ ಕ್ರಿಟಿಸೈಸ್ ಮಾಡ್ತಾರೆ, ಅವರು ವಿಷಯ ಹೇಳಿದ್ರೆ ಕ್ರಿಟಿಸೈಸ್ ಮಾಡ್ತಾರೆ, ಲಘುವಾಗಿ ಮಾತಾಡ್ತಾರೆ. ಆದರೆ ಸಂಘ ಯಾವತ್ತೂ ಕೂಡ, ಆಗಲೇ ನಾನು ನಿಮಗೆ ಹೇಳಿದೆ, ಸೊ ಕಾಂಗ್ರೆಸ್ಸಿನವರು ಗುರೂಜಿಯವರನ್ನು ಮನೆಯ ಮೇಲೆ ಕಲ್ಲು ಹೊಡೆದಾಗ, ಅವರ ಮೇಲೆ ದಾಳಿ ಮಾಡಿದಾಗ, ಸ್ವಯಂ ಸೇವಕರ ಮೇಲೆ ದಾಳಿ ಮಾಡಿದಾಗ ನಾಲಿಗೆಯನ್ನು ಕಚ್ಚಿದ್ರೆ ಹಲ್ಲನ್ನು ಮುರಿದಾಕ್ತೀರಾ? ಇಲ್ಲ, ಸಹಿಸ್ಕೊಳ್ಬೇಕು ಅಂತ ಹೇಳಿದ್ರಲ್ಲ. ಇದೇ ರೀತಿಯಲ್ಲೇ ಅವರು ಸಹಿಸಿಕೊಂಡು ಎಲ್ಲವನ್ನೂ ಕೂಡ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರಲ್ಲೇ. ಇದು RSS ಕೊಟ್ಟಿರುವಂತಹ ಸಂಸ್ಕಾರ, RSSನಿಂದ ಇಂಬೈಬ್ ಆಗಿರುವಂತಹ ವಿಷಯ. ಇದು ಮೋದಿನೇ ಸಾಕ್ಷಿ.